ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 442 ಪಾಯಿಂಟ್ಸ್ ಗೇನ್ ಆಗಿ 59,245ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 126 ಪಾಯಿಂಟ್ಸ್ ಗೇನ್ ಆಗಿ 17,665ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 384 ಪಾಯಿಂಟ್ಸ್ ಗೇನ್ ಆಗಿ 39,805ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.69% ಗೇನ್ ಆದರೆ ಸ್ಮಾಲ್ ಕ್ಯಾಪು 0.90% ಗೇನ್ ಆಗಿದೆ. ಇವತ್ತು ಮಾರ್ಕೆಟ್ ಪ್ರೈಸ್ ಆಕ್ಷನ್ ಮಾತಾಡ್ಕೊಳ್ಳೋಕೆ ಮುಂಚೆ ಪ್ರೀವಿಯಸ್ ಫ್ರೈಡೇ ನಮಗೆ ಜಾಬ್ ಡೇಟಾ ಬಂದಿದೆ ಅಲ್ವಾ, US ಜಾಬ್ ಡೇಟಾ, ಅದರ ಬಗ್ಗೆ ಮಾತಾಡ್ಕೊಳ್ಳೋಣ. ಬಟ್ ಆ ಟೈಮಲ್ಲಿ US ಜಾಬ್ ಡೇಟಾ ಬಂದ ಟೈಮಲ್ಲಿ US ಮಾರ್ಕೆಟ್ಸು ನಿಯರ್ಲಿ 340 ಪಾಯಿಂಟ್ಸ್ ಹತ್ರ ಬೆಳೆದಿದೆ. ಆ್ಯಂಡ್ ಆ ಥರ ಬೆಳೆದು ಸ್ವಲ್ಪ ಟೈಮ್ ಆದಮೇಲೆ ಅಗೈನ್ 340 ಪಾಯಿಂಟ್ಸ್ ಹತ್ರ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ. ಓವರಾಲ್ ಆಗಿ ಜಾಬ್ಸ್ ಡೇಟಾ ಮಾತಾಡಿಕೊಂಡ್ರೆ ಜಾಬ್ಸ್ ಅಂತೂ ಎಕ್ಸ್ಪೆಕ್ಟೆಡ್ ಅಂದರೆ ಬೆಟರ್ ಆಗೇ ಇದೆ, ಸ್ಲೈಟ್ ಅಬೋವ್ ಎಸ್ಟಿಮೇಟ್ಸೇ ಇದೆ. ಆದರೆ ವೇಜ್ ರೇಟ್ ಹೈಕ್ ಆದರೂ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಎರಡೂ ಎಸ್ಟಿಮೇಟ್ಸ್ಗೆ ಅಂದರೆ ಬಿಲೋ ಇದೆ. ಮೀನ್ಸ್ ಓವರಾಲ್ ಆಗಿ ಒಂದು ಡೇಟಾ ಪಾಸಿಟಿವ್ ಆಗಿದ್ದರೆ 2 ಡೇಟಾ ಪಾಯಿಂಟ್ಸು ನ್ಯೂಟ್ರಲ್ ಟು ನೆಗೆಟಿವ್ ಆಗಿರ್ತಾ ಇರೋದು. ಮೇ ಬಿ ಜಾಬ್ ಡೇಟಾ ಜೊತೆಗೆ ವೇಜ್ ರೇಟಾ ಗ್ರೋತನು ಅನ್ಎಂಪ್ಲಾಯ್ಮೆಂಟ್ ಡೇಟಾನು ಎಕ್ಸ್ಪೆಕ್ಟೇಷನ್ನ ಬೀಟ್ ಮಾಡ್ತಾ ಪಾಸಿಟಿವ್ ಆಗಿ ಬಂದಿದ್ರೆ ಮೇ ಬಿ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗ್ತಾ ಇತ್ತೇನೋ. ಫೆಡ್ ಅವರು ಇನ್ನು ಬಡ್ಡಿ ರೇಟ್ಗಳು ದೊಡ್ಡ ಮೊತ್ತದಲ್ಲಿ ಜಾಸ್ತಿ ಮಾಡ್ತಾರಂತ ಜಾಬ್ ಡೇಟಾ ಮಾತ್ರ 3.1 ಲ್ಯಾಕ್ಸ್ ಹತ್ರ ಇರುತ್ತಂತ ಅನ್ಕೊಂಡ್ರೆ ಅದು 3,15,000 ಹತ್ರ ರಿಪೋರ್ಟ್ ಆಗ್ತಾ ಇರೋದು. ದರ್ ಇಸ್ ಎನ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಮಾತ್ರ 3.5% ಇರುತ್ತೆ ಅಂತ ಅನ್ಕೊಂಡ್ರೆ 3.7%. ಮೀನ್ಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬೆಳೀತಾ ಇರೋದು, ವೇಜ್ ರೇಟ್ ಗ್ರೋತ್ನು ಕಮ್ಮಿ ಆಗ್ತಾ ಇರೋದ್ರಿಂದ ಸೊ ಈ ಥರ ಓವರಾಲ್ ಆಗಿ ಬರ್ತಿರೋಂಥ ಡೇಟಾ ಫಸ್ಟ್ ಪಾಸಿಟಿವ್ ಆಗಿ ಅದಾದಮೇಲೆ ನೆಗೆಟಿವ್ ಆಗಿ ಇರ್ತಾ ಇರೋ ಕಾರಣವಾಗಿ ಓವರಾಲ್ US ಮಾರ್ಕೆಟಲ್ಲಂತೂ ವೋಲಿಟಿಲಿಟಿ ಅಂತೂ ಕಾಣಿಸಿದೆ. ಆ್ಯಂಡ್ ಈ ಥರ ವೋಲಿಟಿಲಿಟಿ ಕಾಣಿಸ್ತಾ ಡೌನ್ ಸೈಡ್ ನಿಯರ್ ಟು 1% ವರೆಗೂ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿರೋಂಥ US ಮಾರ್ಕೆಟ್ಸು. ಆ್ಯಂಡ್ ಈವನ್ ನಮ್ಮ ಮಾರ್ಕೆಟ್ಸ್ ಓಪನ್ ಆಗೋ ಟೈಮ್ಗೇನು ಏಷ್ಯನ್ ಮಾರ್ಕೆಟ್ಸ್ನು ನೆಗೆಟಿವ್ ಆಗೇ ಇತ್ತು. ಆದರೆ ಆಶ್ಚರ್ಯಕವಾಗಿ ನಮ್ಮ ಮಾರ್ಕೆಟ್ಸು ಓಪನಿಂಗಿಂದಾನು ಅಪ್ಸೈಡ್ಗೆ ಸ್ಟೆಬಿಲೈಸ್ ಆಗ್ತಾ ಅಲ್ಲಿಂದಾನು ಗ್ರ್ಯಾಜುವಲ್ ಆಗಿ ಮಾರ್ಕೆಟು ಟಾಪ್ ಸೈಡ್ಗೆ ಮೂವ್ ಆಗ್ತಾನೇ ಇದೆ. ಆ್ಯಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಡೇಟಾ ನೀವು ಶೇರ್ ಮಾಡಬೇಕಂತ ಅನ್ಕೊತಾ ಇದ್ದೀನಿ. US ಮಾರ್ಕೆಟ್ಸಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ಸು ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂತ ಲಾಸ್ಟ್ ವೀಕ್ ಡೇಟಾ ನೀವು ಗಮನಿಸಿದ್ರೆ S&P 500 ಆ್ಯಂಡ್ ನಿಫ್ಟಿ ಡೇಟಾ ನಾವು ಕಂಪೇರ್ ಮಾಡಿದ್ರೆ ಲಾಸ್ಟ್ ವೀಕು S&P 500 3.3% ವರೆಗೂ ಡೌನ್ ಆಗಿದೆ. ಆದರೆ ನಿಫ್ಟಿ ನ್ಯೂಟ್ರಲ್ ಆಗೇ ಇದೆ. ಲಾಸ್ಟ್ 1 ವೀಕಿಂದ ನ್ಯೂಟ್ರಲ್ ಟು ನಿಫ್ಟಿ ಗೈನ್ಸಲ್ಲೇ ಇದೆ. ವೆರಾಸ್ ಜಾಕ್ಸನ್ ಹೋಲ್ ಮೀಟಿಂಗ್ ಆದಾಗಿಂದಾನು S&P 500 6.5% ಹತ್ರ ಕರೆಕ್ಟ್ ಆಗ್ತಾ ಇದ್ರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಪರ್ಟಿಕ್ಯುಲರ್ಲಿ ನಿಫ್ಟಿ ಇಂಡೆಕ್ಸ್ ಪಾಸಿಟಿವ್ನಲ್ಲಿ ಇದೆ. ಮೀನ್ಸ್ ಡಿಕಪ್ಲಿಂಗ್ ನಡೀತಿದೆ. US ಮಾರ್ಕೆಟ್ಸ್ಗೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ಒಂದು ಟೈಮಲ್ಲಿ US ಇಕ್ವಿಟಿ ಮಾರ್ಕೆಟ್ಸು ಆರ್ ಗ್ಲೋಬಲ್ ಮಾರ್ಕೆಟ್ಸು ಯಾವ ಥರ ಮೂವ್ ಆಗ್ತಾ ಇದ್ರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ನು ಆ ಕಡೆ ಮೂವ್ ಆಗ್ತಾ ಇತ್ತು. ಆದರೆ ಈಗ ಆ ಥರ ನಡೀತಿಲ್ಲ. ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸಲ್ಲಿ ಸ್ವಲ್ಪ ಅನ್ಸರ್ಟನಿಟಿಯಲ್ಲಿ ಇರ್ತಾ ಇದ್ರೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸಲ್ಲೂ ಸ್ಟೆಬಿಲಿಟಿ ಟು ಅಪ್ಸೈಡ್ ಮೂವ್ ಕಾಣಿಸ್ತಾ ಇದೆ. ಆ್ಯಂಡ್ ಇವತ್ತು US ಮಾರ್ಕೆಟ್ ಹಾಲಿಡೇ ಆಗಿರೋ ಕಾರಣವಾಗಿ ಇವತ್ತು US ಮಾರ್ಕೆಟ್ಸು SGX ನಿಫ್ಟಿನಾದರೂ ಆ್ಯಂಡ್ ನಾಳೆ ಮಾರ್ನಿಂಗು ಮಾರ್ಕೆಟ್ ಓಪನಿಂಗ್ನಂತೂ ಇಂಪ್ಯಾಕ್ಟ್ ಮಾಡಲ್ಲ. ಏಷ್ಯನ್ ಮಾರ್ಕೆಟ್ಸ್ ಏನಾದರೂ ಸ್ವಲ್ಪ ಸ್ಲೈಟಾಗಿ ಇಂಪ್ಯಾಕ್ಟ್ ಮಾಡ್ಬೋದೇನು. ಆ್ಯಂಡ್ ಆಫ್ಟರ್ನೂನು ಯುರೋಪಿಯನ್ ಮಾರ್ಕೆಟ್ಸ್ ಮಾತ್ರನೇ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಆ್ಯಂಡ್ ಇವತ್ತು OPEC ಪ್ಲಸ್ ಮೀಟಿಂಗೂ ಇದೆ. ನಮಗೆ ಇದು ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಪ್ರೆಸೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ಸು $95 ಪರ್ ಬ್ಯಾರಲ್ನಲ್ಲಿ ಇದೆ. ಆ್ಯಂಡ್ ಡಾಲರ್ ಇಂಡೆಕ್ಸು ನಿಯರ್ಲಿ 110 ಮಾರ್ಕ್ ರೀಚ್ ಆಗಿದೆ. ನಿಯರ್ಲಿ 20 ಇಯರ್ಸ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಡಾಲರ್ ಇಂಡೆಕ್ಸ್ ಬೆಳೀತಾ ಇರೋದು, ಕ್ರೂಡ್ ಆಯಿಲ್ ಬೆಳೀತಾ ಇರೋದು ನಾವು ಮಾರ್ಕೆಟ್ಗೆ ನೆಗೆಟಿವ್ ಆಗಿ ನೋಡಬೇಕು. ಬಟ್ ಇವನ್ ಈ ಥರ ಡಾಲರ್ ಇಂಡೆಕ್ಸ್ ಬೆಳೀತಾ ಇದ್ರೂ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಮೇಲೆ ಅಂತೂ ರೀಸೆಂಟ್ ಟೈಮ್ಸಲ್ಲಿ ಒಂದು ಬಿಗ್ ಇಂಪ್ಯಾಕ್ಟ್ ತೋರಿಸ್ತಿಲ್ಲ. ಆ್ಯಂಡ್ ಲಾಸ್ಟ್ ಸೆಪ್ಟೆಂಬರ್ 2 FIs ನಿಯರ್ ಟು 9 crores ಮಾತ್ರನೇ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸಲ್ಲಿ ಸೆಲ್ ಮಾಡಿದ್ದಾರೆ. ಮೆಜಾರಿಟಿ ಪಾರ್ಟು DIS ನೆಗೆಟಿವ್ ರೋಲ್ ಪ್ಲೇ ಮಾಡ್ತಿದ್ದಾರೆ ರೀಸೆಂಟ್ ಟೈಮ್ಸಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೆಪ್ಟೆಂಬರ್ 13 ಬರ್ತಿರುವಂಥ USಗೆ ಸಂಬಂಧಿಸಿರುವ CPI ಇನ್ಫ್ಲೇಷನ್ ಡೇಟಾ, ಆ ಡೇಟಾ ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡ್ತಾ ಅಪ್ಸೈಡ್ಗೆ ಏನಾದರೂ ಮೀನ್ಸ್ ಇನ್ನೂ ವರ್ಸ್ಟಾಗಿ ಬರ್ತಾ ಇದ್ರೆ ಮಾರ್ಕೆಟ್ ಆ ಟೈಮಲ್ಲಿ ನೆಗೆಟಿವ್ ಆಗಿ ತಗೊಳುತ್ತೆ. CPI ಇನ್ಫ್ಲೇಷನ್ ಡೇಟಾ ಎಸ್ಟಿಮೇಟ್ ಗಂಟೆ ಬಿಲೋ ಇದ್ರೆ ಮೀನ್ಸು CPI ಇನ್ಫ್ಲೇಷನ್ ಡೇಟಾ ಕಮ್ಮಿ ಆಗಬೇಕು. ಒಂದು ವೇಳೆ ಬೆಳೀತಾ ಇದ್ರೆ ಮಾತ್ರ ಓವರಾಲ್ ಆಗಿ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ನೆಗೆಟಿವ್ ಆಗಿ ತಗೊಳುತ್ತೆ. ಅದರಿಂದ ಸೆಪ್ಟೆಂಬರ್ 13 ಓವರ್ ನೈಟ್ ಪೊಸಿಷನ್ಸು ಯಾರು ಕ್ಯಾರಿ ಮಾಡಬೇಡಿ. ಡೇಟಾ ಯಾವ ಕಡೆ ಬರ್ತಾ ಇದ್ರೂ ನೆಕ್ಸ್ಟ್ ಡೇ ಮಾರ್ಕೆಟು ವೋಲಿಟಿಲಿಟಿ ಆಗಿರೋದಕ್ಕೆ ಚಾನ್ಸಸ್ ಇದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರೋಂಥ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ಇವತ್ತು Paytm ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಮಲ್ಟಿಪಲ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಆನ್ಲೈನ್ ಪೇಮೆಂಟ್ ಗೇಟ್ವೇ ಸರ್ವಿಸ್ ಕೊಡುವಂಥ Paytm, ರೇಜರ್ ಪೇ ಆ್ಯಂಡ್ ಕ್ಯಾಶ್ ಫ್ರೀ ಅವ್ರ ರಿಲೇಟೆಡ್ ಆಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಮಲ್ಟಿಪಲ್ ಬಿಸ್ನೆಸ್ ಲೊಕೇಶನ್ಸ್ ಅಲ್ಲಿ ರೈಡ್ ಮಾಡಿರೋ ಥರ, ಬಿಕಾಸ್ ಇವರೆಲ್ಲಾನು ಇನ್ಸ್ಟೆಂಟ್ ಸ್ಮಾರ್ಟ್ ಫೋನ್ ಬೇಸ್ಡ್ ಆ್ಯಪ್ಸ್ ಇರುತ್ತಲ್ಲ
ಪರ್ಟಿಕ್ಯುಲರ್ಲಿ ಚೈನೀಸ್ ರಿಲೇಟೆಡ್ ಆಗಿ ಕಂಟ್ರೋಲ್ ಆಗ್ತಿರುವಂತ ಈ ಸ್ಮಾರ್ಟ್ ಫೋನ್ ಬೇಸ್ಡ್ ಲೋನ್ಸ್ ಆಪ್ಸ್ ರಿಲೇಟೆಡ್ ಆಗಿ ಇವರು ಪೇಮೆಂಟ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇರೋದು ಅಂಡ್ ಆ ಲೋನ್ಸ್ ಆಪ್ಸ್ ರಿಲೇಟೆಡ್ ಆಗಿ ಬರ್ತಿರುವಂತ ಅಲಿಗೇಷನ್ಸ್ ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಈ ತರ ರೈಟ್ಸ್ ಮಾಡ್ತಿರೋ ತರ ಅದರಲ್ಲಿ ಪೇಟಿಎಂ ಅವರು ಇರೋ ತರ ಫಸ್ಟ್ ನಮಗೆ ಅಪ್ಡೇಟ್ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂಡ್ ಅದಕ್ಕೆ ಕ್ಲಾರಿಫಿಕೇಶನ್ ಆಗಿ ಪೇಟಿಎಂ ಅವರು ಹೌದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ರೈಟ್ಸ್ ಅಂತೂ ಮಾಡಿದ್ದಾರೆ, ಆದ್ರೆ ಅದು ಪೇಟಿಎಂ ಮೇಲೆ ಅಲ್ಲ. ಪೇಟಿಎಂ ಯಾರಿಗಾದ್ರೆ ಸರ್ವಿಸಸ್ ಕೊಡುತ್ತಲ್ಲ ಆ ಸರ್ವಿಸಸ್ ತಗೊಂತಾರೆ ಅಂತ ಕಂಪನೀಸ್ ರಿಲೇಟೆಡ್ ಆಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಸ್ವಲ್ಪ ಮರ್ಚೆಂಟ್ಸ್ ಐಡಿಸ್ ನಮಗೆ ಕೊಡ್ತಾ ಅವ್ರು ರಿಲೇಟೆಡ್ ಆಗಿ ಅಕೌಂಟ್ಸ್ ಅಲ್ಲಿರುವಂತಹ ಹಣನ ಫ್ರೀಸ್ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಆದ್ರೆ ಪೇಟಿಎಂ ಫಂಡ್ಸ್ ನಾದ್ರೂ ಪೇಟಿಎಂ ಗ್ರೂಪ್ ಅಂಡರ್ ಅಲ್ಲಿರುವಂತ ಕಂಪನೀಸ್ ಒಂದು ಫಂಡ್ ನ ಫ್ರೀಸ್ ಮಾಡಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಹೇಳಿಲ್ಲ ಅಂತ ಇವರು ಕ್ಲಾರಿಫಿಕೇಶನ್ ಮಾರ್ಕೆಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ನೆಕ್ಸ್ಟ್ ರಿಲಯನ್ಸ್ ಪವರ್ ಬಗ್ಗೆ ಮಾತಾಡ್ಕೋಬೇಕು. ಅನಿಲ್ ಅಂಬಾನಿ ಅವರಿಗೆ ಸಂಬಂಧಿಸಿರುವ ಈ ಕಂಪನಿ ವಾರ್ದೆ ಪಾರ್ಟ್ನರ್ಸ್ ಅವರಿಂದ 1200 crores ಹತ್ರ ಹಣನ ಸಾಲಾಗಿ ತಗೊಂಡ್ಬಂದು ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫರ್ಮ್ ಇಂದ ತಗೊಂಡ್ಬರ್ತಿರುವಂಥ ಈ 1200 crores ಇಂದ ಎಕ್ಸಿಸ್ಟಿಂಗ್ ಆಗಿರುವಂಥ ಇವರು ಸಾಲಗಳನ್ನ ಕ್ಲಿಯರ್ ಮಾಡ್ಕೊತಾರೆ ಅಂತ ರಿಲಯನ್ಸ್ ಪವರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಸ್ಟಾಕ್ ಇವತ್ತು 10% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿ ಎಂಡ್ ಆಗ್ತಿದೆ. ನೆಕ್ಸ್ಟ್ ಫೆಡರಲ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೋಬೇಕು. ಫೆಡರಲ್ ಬ್ಯಾಂಕ್ ಅವರು ಕೊಟ್ಯಾಕ್ ಬ್ಯಾಂಕ್ನಲ್ಲಿ ಮರ್ಜರ್ ಆಗ್ತಿದಾರಂತ ಆ ಮರ್ಜರ್ ರಿಲೇಟೆಡ್ ಆಗಿ ಈಗ ಟಾಕ್ಸ್ ನಡೀತಿರೋ ಹತ್ರ CNBC ಆವಾಜ್ ಅವರು ಫಸ್ಟ್ ಡೇಟಾ ಅಂತ ರಿಪೋರ್ಟ್ ಮಾಡಿದ್ದಾರೆ. ಅಂಡ್ ಈ ನ್ಯೂಸ್ ಆರ್ಟಿಕಲ್ ರಿಲೇಟೆಡ್ ಆಗಿ ಫೆಡರಲ್ ಬ್ಯಾಂಕ್ ಅವರಂತೂ ರೆಸ್ಪಾನ್ಸ್ ಆಗ್ತಾ ಆ ಥರ ಮರ್ಜರ್ ಯಾವುದು ನಡೀತಿಲ್ಲ, ಈ ಥರ ಬರ್ತಿರೋ ರಿಪೋರ್ಟ್ಸ್ನೆಲ್ಲ ಸ್ಪೆಕ್ಟೇಟರ್ಸ್ ಇನ್ ನೇಚರ್ ಅಂತ ಫೆಡರಲ್ ಬ್ಯಾಂಕ್ ಅವರು ಇದಕ್ಕೆ ಆನ್ಸರ್ ಅಂತೂ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಥರ ಮರ್ಜರ್ನ ಅಪ್ಡೇಟ್ ಬಂದ ತಕ್ಷಣವೇ ಸ್ಟಾಕ್ ನಿಯರ್ ಟು 7% ವರೆಗೂ ರ್ಯಾಲಿ ಆಗಿದೆ. ಈವನ್ ಆ ಥರ ನಡೀತಿಲ್ಲ ಅಂತ ಹೇಳಿದ್ರು ಬ್ಯಾಂಕ್ ಕ್ಲಾರಿಫೈ ಮಾಡ್ತಿದ್ರು ಸ್ಟಾಕ್ 3% ಅಬೋವ್ ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟು BEL ಬಗ್ಗೆ ಮಾತಾಡ್ಕೋಬೇಕು. BEL ಅವರು ಸ್ಮಿತ್ ಡಿಟೆಕ್ಷನ್ ಇಂಡಿಯಾ ಅವ್ರ ಜೊತೆ 5 years ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರೋ ಥರ ಇದಕ್ಕೆ ಈ ಸ್ಮಿತ್ ಡಿಟೆಕ್ಷನ್ ಅವರು ಏನು ಮಾಡ್ತಾರಂದ್ರೆ ಯೂಶುವಲ್ ಆಗಿ ನಾವು ಏರ್ಪೋರ್ಟ್ಸ್ನಲ್ಲಿ ಹೋಗ್ತಾ ಇದ್ದಾಗ ಆರ್ ಇನ್ ಸ್ವಲ್ಪ ಏರಿಯಾಸಲ್ಲಿ ಸೆಕ್ಯೂರಿಟಿ ರೀಸನ್ಸ್ನಲ್ಲಿ ಲಗೇಜಸ್ ಆರ್ ನಮ್ಮನ್ನು ಸ್ಕ್ಯಾನ್ ಮಾಡೋ ಡಿವೈಸಸ್ ಇರುತ್ತಲ್ಲ ಆ ಸೆಕ್ಯೂರಿಟಿ ಡಿವೈಸಸ್ನ ಅದರ ರಿಲೇಟೆಡ್ ಆಗಿ ಬಿಸ್ನೆಸ್ನ ಇವರು ಮಾಡ್ತಾ ಇರ್ತಾರೆ. ಸೊ ಈ ಥರ BEL ಅವರು ಅಂಡ್ ಸ್ಮಿತ್ ಡಿಟೆಕ್ಷನ್ ಇಂಡಿಯಾ ಅವರು ಇಬ್ಬರೂ ಕಂಬೈಂಡ್ ಆಗಿ ಹೈ ಎನರ್ಜಿ ಸ್ಕ್ಯಾನಿಂಗ್ ಸಿಸ್ಟಮ್ಸ್ನ ತಯಾರು ಮಾಡ್ತಿರೋ ಥರ ಅಂಡ್ ಇವರು ಪಾರ್ಟ್ನರ್ಶಿಪ್ಪು ನೆಕ್ಸ್ಟ್ 5 years ಇರತ್ತಂತ ಅದಾದ್ಮೇಲೂ ನೀಡಿದ್ರೆ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ BEL ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿರೋ ಕಾರಣವಾಗಿ ಯೂಶುವಲ್ ಆಗಿ BEL ಅನ್ನೋದೇ ಡಿಫೆನ್ಸ್ ಸೆಗ್ಮೆಂಟಲ್ಲಿ ಇರುತ್ತೆ. ಆದರೆ ಈಗ ಇವರು ಹೋಮ್ಲ್ಯಾಂಡ್ ಸೆಕ್ಯೂರಿಟೀಸ್ ಅಂಡ್ ನೆಟ್ವರ್ಕ್ ಅಂಡ್ ಸೈಬರ್ ಸೆಕ್ಯೂರಿಟೀಸ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ಈ ಸೆಗ್ಮೆಂಟ್ನಲ್ಲೂ ಬಿಸ್ನೆಸ್ನಲ್ಲಿ ಗ್ರೋ ಆಗಬೇಕನ್ನೋ ಥರ ಪ್ಲಾನ್ ಮಾಡ್ತಿದ್ದಾರೆ. ನೆಕ್ಸ್ಟು LED TV ಸೆಗ್ಮೆಂಟಲ್ಲಿ ಮೆಜಾರಿಟಿ ಆಫ್ ಬಿಸ್ನೆಸ್ ಮಾಡುವಂಥ ಡಿಕ್ಸಾನ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಗೂಗಲ್ ಅವರಿಗೆ ಸಂಬಂಧಿಸಿರುವ ಆಂಡ್ರಾಯ್ಡ್ ಅಂಡ್ ಗೂಗಲ್ TV ರಿಲೇಟೆಡ್ ಆಗಿ ಸಪ್ಲೈಸೆನ್ಸ್ ರೈಟ್ಸ್ ತಗೊಂಡಿರೋ ಥರ ಈ ಥರ ತಗೊಂಡ್ಬರ್ತಿರುವಂಥ ಫಸ್ಟ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಂಡಿಯಾನಲ್ಲಿ ಇವರು. ಇದರಿಂದ ಫರ್ದರ್ ಆಗಿ LED TV ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರು ಕಸ್ಟಮರ್ಸ್ ಮೇಲೆ ಇನ್ನೂ ಬೆಟರ್ ಆಗಿ ಬಿಸ್ನೆಸ್ ಮಾಡ್ತಾ ಬರ್ತಿರುವಂಥ ಈ ರೈಟ್ಸ್ ಇಂದ ಲೈಸೆನ್ಸ್ ರೈಟ್ಸ್ ಕೊಡಬಹುದು ಅಂತ ಡಿಕ್ಸಾನ್ ಟೆಕ್ನಾಲಜೀಸ್ ವೈಸ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಅತುಲ್ ಬಿ ಲಾಲ್ ಅವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು ಒಲೆಕ್ಟ್ರಾ ಗ್ರೀನ್ ಬಗ್ಗೆ ಮಾತಾಡ್ಕೋಬೇಕು. ಇವರಿಗೆ 100 ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ ಸಪ್ಲೈ ಮಾಡೋಕ್ಕೆ ಆರ್ಡರ್ ನಿಯರ್ಲಿ 151 crores ವ್ಯಾಲ್ಯೂ ಆಗುವಂಥ ಆರ್ಡರ್ ಸಿಕ್ಕಿರೋ ಥರ ಇದು ನೆಕ್ಸ್ಟ್ 9 months ಅಲ್ಲಿ ಇವರು ಡೆಲಿವರಿ ಮಾಡ್ತಾರಂತ. ಕೇವಲ ಮ್ಯಾನುಫ್ಯಾಕ್ಚರಿಂಗೇ ಅಲ್ಲ, ಇದರ ರಿಲೇಟೆಡ್ ಆಗಿ ಮೇಂಟೆನೆನ್ಸ್ನು ನೆಕ್ಸ್ಟ್ 5 years ವರೆಗೂ ಒಲೆಕ್ಟ್ರಾ ಗ್ರೀನ್ ಅವರೇ ನೋಡ್ಕೊಂಡು ಹೋಗ್ತಾರ ಅಂಡ್ ಇವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ಯೂಶುವಲ್ ಆಗಿ ಈ ಥರ ಬಸ್ಸಸ್ ಆರ್ಡರ್ ಗೆದ್ದಿದ್ದಾರೆ ಅಂತ ಬಂದಿರೋ ಅಪ್ಡೇಟ್ಸಿಂದ EV ಬಸ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಅಪ್ಲೈ ಆಗ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು 2% ಗೈನಿಂದ ಎಂಡ್ ಆಗಿದೆ. ನೆಕ್ಸ್ಟು IEX ಅವರು ಸೆಪ್ಟೆಂಬರ್ ರಿಮೇಲ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ 9% ಗ್ರೋತ್ ಆಗ್ತಿದೆ. ಟೋಟಲ್ ವ್ಯಾಲ್ಯೂಮ್ಸು ಆನ್ ಇಯರ್ ಬೇಸಿಸ್ನಲ್ಲಿ 18% ವರೆಗೂ ಫಾಲ್ ಆಗಿದೆ. ಆ್ಯಂಡ್ ಆವ್ರೇಜು ಕ್ಲಿಯರಿಂಗ್ ಪ್ರೈಸು ಡೇ ಹೆಡ್ ಮಾರ್ಕೆಟ್ನಲ್ಲಿ ಇವರು ಇಯರ್ ಕಂಪ್ಯಾರಿಸನಲ್ಲಿ 2% ವರೆಗೂ ಗ್ರೋ ಆಗಿದೆ. ಲಾಸ್ಟ್ ಇಯರು ಆಗಸ್ಟ್ ತಿಂಗಳಲ್ಲಿ ₹5.06 ಹತ್ರ ಪರ್ ಯೂನಿಟ್ ಇವರಿಗೆ ಕ್ಲಿಯರಿಂಗ್ ಪ್ರೈಸ್ ಆಗಿ ಚಾರ್ಜ್ ಮಾಡ್ತಿದ್ರೆ ಈಗ ₹5.17 ಹತ್ರ ಮೀನ್ಸ್ 2% ಕ್ಲಿಯರಿಂಗ್ ಪ್ರೈಸ್ ಇವರಿಗೆ ಇನ್ಕ್ರೀಸ್ ಆಗಿರೋ ಥರ ಇಯರ್ ಕಂಪ್ಯಾರಿಸನಲ್ಲಿ, ಬಟ್ ಅದನ್ನು ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ 5% ವರೆಗೂ ಡೌನ್ ಆಗಿರೋ ಥರ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಂದರೆ ಸ್ವಲ್ಪ ಬೆಟರ್ ಆಗಿರ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು 1.5% ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟು NTPC ಬಗ್ಗೆ ಮಾತಾಡ್ಕೋಬೇಕು. NTPC ಅವರು ಮೆನ್ಷನ್ ಮಾಡ್ತಿರೋದು ಇವರ ಕ್ಯಾಪ್ಟಿವ್ ಮೈನ್ಸ್ನಿಂದ ಮೀನ್ಸ್ ಇವ್ರು ರಿಲೇಟೆಡ್ ಆಗಿ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಇವರು ಕಂಟ್ರೋಲ್ ಮಾಡ್ತಿರೋಂಥ ಕೋಲ್ ಮೈನ್ಸಿಂದ ಏಪ್ರಿಲ್ ಟು ಆಗಸ್ಟ್ ತಿಂಗಳಲ್ಲಿ ಬಿಟ್ವೀನ್ ಇವರು ಮಾಡಿರೋಂಥ ಕೋಲ್ ಪ್ರೊಡಕ್ಷನ್ ಅನ್ನೋದು ಇಯರ್ ಕಂಪ್ಯಾರಿಸನಲ್ಲಿ 62% ವರೆಗೂ ಜಾಸ್ತಿ ಇರೋ ಥರ ಮೀನ್ಸ್ ಲಾಸ್ಟ್ ಇಯರ್ನಲ್ಲಿ ಕಂಪೇರ್ ಮಾಡ್ತಾ ಇದ್ರೆ ಇವರು ಇನ್ನೂ ಜಾಸ್ತಿ ಕೋಲ್ ಪ್ರೊಡಕ್ಷನ್ ಮಾಡ್ಕೊಂಡಿರೋ ಥರ ಏಪ್ರಿಲ್ ಟು ಆಗಸ್ಟ್ ತಿಂಗಳಲ್ಲಿ ಇನ್ ಬಿಟ್ವೀನ್ ಅಂತ ಇವರು ಕಮೆಂಟ್ ಮಾಡಿರೋಂಥ ಸ್ಟಾಕ್ ಪಾಸಿಟಿವ್ ಆಗಿ ಪ್ಲೇ ಆಗ್ತಿದೆ. ನೆಕ್ಸ್ಟು
ಡಯಾಗ್ನೋಸ್ಟಿಕ್ಸ್ ಲ್ಯಾಬ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದರಲ್ಲೂ ಡಾಕ್ಟರ್ ಲಾಲ್ ಪ್ಯಾಥ್ಲ್ಯಾಬ್ಸ್ ಅಂಡ್ ಮೆಟ್ರೋಪೋಲಿಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಆಂಟಿಕ್ ರೇಟಿಂಗ್ ಅವರು ಡಾಕ್ಟರ್ ಲಾಲ್ ಪ್ಯಾಥ್ಲ್ಯಾಬ್ಸ್ ಅಂಡ್ ಮೆಟ್ರೋಪೋಲಿಸ್ ರಿಲೇಟೆಡ್ ಆಗಿ ಅವರು ಟಾರ್ಗೆಟ್ಸ್ ನ ಡೌನ್ ಸೈಡ್ ಗೆ ಕಟ್ ಮಾಡ್ತಾ ಡಾಕ್ಟರ್ ಲಾಲ್ ಪ್ಯಾಥ್ಲ್ಯಾಬ್ಸ್ ₹1643 ಮೀನ್ಸ್ ನಿಯರ್ಲಿ ಇಲ್ಲಿಂದ ಪ್ರೈಸ್ 30% ಅಬೋವ್ ಹತ್ರ ಫಾಲ್ ಆಗತ್ತೆ ಅಂತ. ಅಂಡ್ ಮೆಟ್ರೋಪೋಲಿಸ್ ಅಂತೂ 10 to 12% ಹತ್ರ ಫಾಲ್ ಆಗಿ 1230 ಟಾರ್ಗೆಟ್ ರೀಚ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಆಂಟಿಕ್ ರೇಟಿಂಗ್ ಅವರು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಏನಕ್ಕೆ ಡಾಕ್ಟರ್ ಲಾಲ್ ಪ್ಯಾಥ್ಲ್ಯಾಬ್ಸ್ ಆದ್ರೂ ಅಂಡ್ ಮೆಟ್ರೋಪೋಲಿಸ್ ಆದ್ರೂ ಡೌನ್ ಸೈಡ್ ಗೆ ರಿವೈಸ್ ಮಾಡಿದ್ದಾರಂತ, ಡೌನ್ ಸೈಡ್ ಗೆ ಎಕ್ಸ್ಪೆಕ್ಟ್ ಮಾಡಿದ್ದಾರಂತ ಇವರು ಪರ್ಟಿಕ್ಯುಲರ್ಲಿ ಡಾಕ್ಟರ್ ಲಾಲ್ ಪ್ಯಾಥ್ಲ್ಯಾಬ್ಸ್ ರಿಲೇಟೆಡ್ ಆಗಿ 30% ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಡೌನ್ ಸೈಡ್ ಗೆ ಅಂತ ಮೆನ್ಷನ್ ಮಾಡಿರೋ ಪಾಯಿಂಟ್ ನ ಗಮನಿಸಿದ್ರೆ, ಫಸ್ಟ್ ಥಿಂಗ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರೋ ಕಾರಣವಾಗಿ ಅಂಡ್ ಪರ್ಟಿಕ್ಯುಲರ್ಲಿ ಈ ವೈರಸ್ ರಿಲೇಟೆಡ್ ಆಗಿ ಯಾವ ಅಡ್ವಾಂಟೇಜ್ ಆದ್ರೆ ಇವರಿಗೆ ಪ್ರೀವಿಯಸ್ಲಿ ಕ್ರಿಯೇಟ್ ಆಗಿದೆ ಅಲ್ವಾ, ಈಗ ಆ ಅಡ್ವಾಂಟೇಜ್ ಕ್ರಿಯೇಟ್ ಆಗ್ತಿಲ್ಲ. ಮೀನ್ಸ್ ಅಗೈನ್ ಈ ವೈರಸ್ ವೇವ್ಸ್ ಮೂಲಕ ವೈರಸ್ ರಿಲೇಟೆಡ್ ಆಗಿ ನಂಬರ್ ಆಫ್ ಕೇಸಸ್ ಬೆಳೀತಾ ಇರೋದು, ಅದಕ್ಕೆ ಕಾರಣವಾಗಿ ಟೆಸ್ಟಿಂಗ್ ಮಾಡ್ಕೊಳ್ಳುವಂತ ಜನಸಂಖ್ಯೆ ಬೆಳೀತಾ ಇರೋದಂತೂ ಈಗ ಕಾಣಿಸ್ತಾ ಇಲ್ಲ. ಅದರಿಂದ ಈ ವೈರಸ್ ನ ಯಾರು ಈಗ ಸೀರಿಯಸ್ಲಿ ತಗೊಂತ ಟೆಸ್ಟಿಂಗ್ ಅಂತೂ ಹೋಗ್ತಾ ಇಲ್ದಿರೋ ಕಾರಣವಾಗಿ ಲ್ಯಾಬೊರೇಟರೀಸ್ ಗೆ ಈ ಬಿಸಿನೆಸ್ ಬರ್ದೇ ಇರೋ ಕಾರಣವಾಗಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇವರ ರೆವೆನ್ಯೂಸ್ ನ ಅಂಡ್ ಇವರು ಓವರ್ ಆಲ್ ರಿಟರ್ನ್ಸ್ ರೇಷಿಯೋನು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಇದಕ್ಕೆ ಕಾರಣವಾಗಿ ಇವರು ಮಾರ್ಜಿನ್ಸ್ ಪ್ರೀವಿಯಸ್ಲಿ 15% ವರೆಗೂ ಇವರು ಎಂಜಾಯ್ ಮಾಡ್ತಾ ಬಂದಿದ್ರು. ಆದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ 10 to 12% ಮಾರ್ಜಿನ್ಸ್ ಇವ್ರಿಗೆ ಬರುತ್ತೆ ಅಂತ. ಅಂಡ್ ಇವರು ROCE 33% ಹತ್ರ ಆಯ್ತು, ತುಂಬಾ ಸ್ಟ್ರಾಂಗ್ ಆಗಿ ಮೈಂಟೈನ್ ಮಾಡ್ತಾ ಬಂದ ಇವರು ಈಗ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನೆಕ್ಸ್ಟ್ 25% ಗೆ ಬರ್ತಾರೆ. ಅದರಿಂದ ಸೊ ಈ ಕಂಪನೀಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂತ ಸ್ಟ್ರಾಂಗ್ ನಂಬರ್ಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಕಾಣಿಸೋದು ಕಷ್ಟ ಆಗುತ್ತೆ ಕಾರಣವಾಗಿ ವ್ಯಾಲ್ಯೂಯೇಷನ್ ಡಿರೇಟಿಂಗ್ ಮಾಡ್ತಾ ಎಂಟೈರ್ ಸೆಕ್ಟರ್ ನೆಗೆಟಿವ್ ಆಗಿ ನೋಡ್ತಾ ಇರೋ ತರ. ಮೀನ್ಸ್ ಡಾಕ್ಟರ್ ಲಾಲ್ ಪ್ಯಾಥ್ಲ್ಯಾಬ್ಸ್ ಮೆಟ್ರೋಪೋಲಿಸ್ ರಿಲೇಟೆಡ್ ಆಗಿ ಡೌನ್ ಸೈಡ್ ಟಾರ್ಗೆಟ್ ಅಂತೂ ಕೊಡ್ತಿದ್ದಾರೆ. ಅದೇ ತರ ಇವನ್ ABB ರಿಲೇಟೆಡ್ ಆಗಿನೂ ಕ್ರೆಡಿಟ್ ಸೋರ್ಸ್ ಅವರು ಡೌನ್ ಗ್ರೇಡ್ ಮಾಡ್ತಿದ್ದಾರೆ. ಅಂಡ್ ಈ ತರ ಡೌನ್ ಗ್ರೇಡ್ ಮಾಡ್ತಾ ಟಾರ್ಗೆಟ್ ನ ₹2600 ಗೆ ಮೆನ್ಷನ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಕಂಪನಿ ರಿಲೇಟೆಡ್ ಆಗಿ ಇವ್ರ ಬಿಸಿನೆಸ್ ನ ಆರ್ ಫಂಡಮೆಂಟಲ್ಸ್ ಬಗ್ಗೆ ಮಾತಾಡಲಿಲ್ಲ. ಅವ್ರು ಮಾತಾಡ್ತಿರೋದೆಲ್ಲಾನು ಒಂದೇ, ಸ್ಟಾಕ್ ಇರುವಂತ ವ್ಯಾಲ್ಯೂಯೇಷನ್ ಪ್ರೆಸೆಂಟ್ 70 times FY23 ಪ್ರೈಸ್ ಟು ಅರ್ನಿಂಗ್ಸ್ ಮಲ್ಟಿಪಲ್ ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ. ಲಾಸ್ಟ್ 1 year ಇಂದ 76% ವರೆಗೂ ಅಬೋವ್ ಸ್ಟಾಕ್ ಬೆಳೆದಿದೆ. ಅದರಿಂದ ನೆಕ್ಸ್ಟ್ 20 years 20% CAGR ನಲ್ಲಿ ಮಾರ್ಕೆಟ್ ನೋಡ್ತಿದೆ. ಅಂಡ್ DCF ಕ್ಯಾಲ್ಕುಲೇಷನ್ ಪ್ರಕಾರ ಮೀನ್ಸ್ ಡಿಸ್ಕೌಂಟ್ ಕ್ಯಾಶ್ ನಲ್ಲಿ ಮೆಕ್ಯಾನಿಸಮ್ ಮೂಲಕ ಕ್ಯಾಲ್ಕುಲೇಟ್ ಮಾಡ್ತಿರುವಂತ ಪ್ರೆಸೆಂಟ್ ಟ್ರೇಡ್ ಇಂದ ವ್ಯಾಲ್ಯೂಯೇಷನ್ಸ್ ಸೂಪರ್ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತಾ ಇರೋ ಕಾರಣವಾಗಿ ಸ್ಟಾಕ್ ನ ಡೌನ್ ಗ್ರೇಡ್ ಮಾಡ್ತಿರೋ ತರ ಕಂಪೇರ್ಡ್ ವಿತ್ ABB ಇವರಿಗೆ ಸೈಮನ್ಸ್ ಇನ್ನೂ ಬೆಟರ್ ಕಂಪನಿಯಾಗಿ ಕಾಣಿಸ್ತಾ ಇರೋ ತರ ಕ್ರೆಡಿಟ್ ಸೋರ್ಸ್ ಅವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ನಿಫ್ಟಿ 17,620 ಅಂಡ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಒಂದು ವೇಳೆ ಅಪ್ ಸೈಡ್ ಬರ್ತಿದ್ರೆ 17,720 ಅಲ್ಲೇ ಸ್ಟೆಬಿಲೈಸ್ ಆಗಿದೆ ಇವತ್ತು ಮಾರ್ಕೆಟ್. ಅದರಿಂದ ಬಟ್ ನೆಕ್ಸ್ಟ್ ಡೇ ಓಪನಿಂಗ್ ವೇಳೆ ಗ್ಯಾಪ್ ಡೌನ್ ಆಗ್ತಿದ್ರೆ ಈ 17,660 to 17,680 ಈ 20 ಪಾಯಿಂಟ್ಸ್ ನ ರೆಸಿಸ್ಟೆಂಟ್ ಝೋನ್ ಆಗಿ ಗಮನಿಸಿ. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 39,560 ಅಂಡ್ ಅಪ್ ಸೈಡ್ 40,070. ಬ್ಯಾಂಕ್ ನಿಫ್ಟಿ ಅಂತೂ ಮಲ್ಟಿ ಮಂತ್ಸ್ ಹೈನಲ್ಲಿ ರನ್ ಆಗ್ತಿದೆ ರೈಟ್ ನಾವು. ಆಲ್ಮೋಸ್ಟ್ 8 to 9 months ಹೈನಲ್ಲಿ ಪ್ರೆಸೆಂಟು ಬ್ಯಾಂಕ್ ನಿಫ್ಟಿ ಇದೆ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಳ್ಳೋಣ. ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿನಲ್ಲಿರೋ ಕಾಂಟ್ರಾಕ್ಟ್ ಡೇಟಾನ ಕಂಬೈನ್ ಮಾಡ್ತಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡು 18,000 ಹತ್ರ ಅಂಡ್ ಡೌನ್ ಸೈಡು 17,200 ಹತ್ರ. ಈ ರೀಸೆಂಟ್ ಟೈಮ್ಸ್ ಅಲ್ಲೂ 17,800-700 ಗಂದ್ರೂ 18,000 ಹತ್ರನೇ ಡೇಟಾ ಜಾಸ್ತಿ ಬಿಲ್ಡ್ ಆಗ್ತಿದೆ. 17,200 to 18,000 ಈ 800 ಪಾಯಿಂಟ್ ರೇಂಜ್ ನಲ್ಲಿ ಅಪ್ಕಮಿಂಗ್ ಡೇಸ್ ನಲ್ಲಿ ನಿಫ್ಟಿ ಟ್ರೇಡ್ ಆಗತ್ತೆ ಹತ್ರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಬಟ್ ಅದೇನಾದ್ರೂ ಸ್ವಲ್ಪ ಹತ್ರದಲ್ಲಿ ನೋಡ್ಬೇಕಂತ ಅನ್ಕೊಂಡ್ರೆ 17,300 to 17,800 ಇನ್ನೊಂದು ರೇಂಜ್ ಆಗಿ ನೋಡಬಹುದು. ಆದ್ರೆ ಮಾರ್ಕೆಟ್ ಅಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದೇ ದಿವಸದಲ್ಲಿ 300-400 ಪಾಯಿಂಟ್ಸ್ ನಿಫ್ಟಿ ರ್ಯಾಲಿ ಆಗ್ತಿದೆ. ನಿಫ್ಟಿ ರ್ಯಾಲಿ ಆಗ್ತಾ ವೋಲಟೈಲ್ ಆಗಿ ಮಾರ್ಕೆಟ್ ಮೂವ್ ಆಗ್ತಿದೆ. ಅದರಿಂದ ಸ್ವಲ್ಪ ಸೇಫ್ ಆಗಿ ನೋಡ್ಬೇಕಂದ್ರೆ ಸ್ವಲ್ಪ ಬ್ರಾಡ್ ರೇಂಜ್ ನೋಡ್ಬೇಕು ಅನ್ಕೊಂಡ್ರೆ ಮಾತ್ರ 17,200 to 18,000 ಈ 800 ಪಾಯಿಂಟ್ ರೇಂಜ್ ನಲ್ಲಿ ನಾವು ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.